Hello guys, welcome back to my channel. Wow. And into the animal food. Hello guys, welcome back to my channel. So today is 8th of July and after a long time I'm making a video. ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ಏನಂತೇಳಿ ಇದೊಂದು ಸಣ್ಣ ಚಿಕ್ಕ ಪುಟ್ಟ ವ್ಲಾಗ್. ಸೊ ಲಾಸ್ಟ್ 3-4 ಡೇಸಿಂದ ನಮ್ಮ ಉಡುಪಿ, ಮಂಗಳೂರು ಎಲ್ಲ ಕಡೆಯಲ್ಲಿ ತುಂಬಾ ಮಳೆ ಬರ್ತಿದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಲೆಟ್ಸ್ ಸಿ ಸಮ್ ಆಫ್ ದ ಪ್ಲೇಸಸ್ ವಿಚ್ ಆರ್ ಡೀಪ್ಲಿ ಅಫೆಕ್ಟೆಡ್ ಬೈ ರೈನ್. ಇಲ್ಲಿ ರೋಡ್ ಸೈಡಲ್ಲಿ ಎಲ್ಲಿ ಸಹ ನಿಂತ್ಕೊಂಡು ವೀಡಿಯೋ ಮಾಡ್ಲಿಕ್ಕೆ ಸಹ ಹೆದರಿಕೆ ಆಗ್ತದೆ. ಬಿಕಾಸ್ ಒಬ್ಬ ಬಂದು ಕೆಸರು ಅಟ್ಟಿಸ್ಕೊಂಡು ಹೋಗ್ತಿರ್ತಾನೆ. ಯು ಕಾಂಟ್ ಈವನ್ ಸೇ ಎನಿಥಿಂಗ್. ಸೊ ಇಲ್ಲೆಲ್ಲಿದೆ ಅಂತ ಹೇಳಿದರೆ, ಕಾಪು ಅಲ್ಲಿ ಆ್ಯಕ್ಚುಲಿ ಒಂದು ಜೈನ ಬಸದಿ ಇದೆ. ಐ ಡೋಂಟ್ ನೋ ಇಫ್ ಫ್ಯೂ ಪೀಪಲ್ ನೋ ಇಟ್ ಆರ್ ನೋ. ಸೊ ಅದು K1 ಹೋಟೆಲ್ ಆದರೆ ಇಲ್ಲಿ ಇದು ಹೀಗೆ ಹೈವೇ ಬಂದು ಇಲ್ಲಿ ಫ್ಲೈಓವರ್ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ಅದರ ಪಕ್ಕದಲ್ಲಿ ಇಲ್ಲಿ ಒಂದು ಜೈನ ಬಸದಿ ಇದೆ. ಸೊ ಇನ್ನು ಬೀಚ್ ಸೈಡ್ ಹೋಗುವ, ಅಲ್ಲೆಷ್ಟು ನೀರು ನಿಂತಿದೆ, ಎಲ್ಲಿ ಏನಾಗಿದೆ ಅಂತ ಹೇಳಿ ನೋಡಿಕೊಂಡು ಕಾಪು ಆಗಿ ಇಲ್ಲದ್ರೆ ಕಟ್ಪಾಡಿಯಾಗಿ ಮತ್ತೆ ಅಲ್ಲಿಂದ ಮನೆಗೆ ಹೋಗುವ. That's the plan. ಆ್ಯಂಡ್ ಆ್ಯಂಗಲ್ ಎಲ್ಲ ಸರಿ ಇದ್ದರೆ ಸರಿ ಉಂಟು ಹೇಳಿ, ಇಲ್ಲಾದರೆ ಇಲ್ಲ ಅಂತ ಹೇಳಿ. ಬಿಕಾಸ್ ದಿಸ್ ಈಸ್ ಅ ವಿಡಿಯೋ ದಟ್ ಐಮ್ ಮೇಕಿಂಗ್ ಆಫ್ಟರ್ ಅ ಲಾಂಗ್ ಟೈಮ್. ಐ ಡೋಂಟ್ ನೋ ಇಫ್ ಇದೆಲ್ಲ ನಾ ಬಿಚ್ಚಿಟ್ಟಿದ್ದೆ ಆ್ಯಕ್ಚುಲಿ ಕ್ಯಾಮರಾದಿಂದ, ಹೆಲ್ಮೆಟಿಂದ. ಇದನ್ನೆಲ್ಲ ಪುನಃ ಸಿಕ್ಕಿಸಬೇಕಾಯಿತು. ಸೊ ಆ್ಯಂಗಲ್ ಹೇಗಿದೆ ಅಂತೇಳಿ ಗೊತ್ತಿಲ್ಲ. ಎನಿವೇ ಹೋಗ್ತಾ ನೋಡುವ ಗೊತ್ತಾಗ್ತದೆ. ಆಡಿಯೋ ಒಂದು ಕ್ಲಿಯರ್ ಆಗಿ ಬಂದರೆ ಆಯಿತು. ಈ ಮಳೆಗಾಲದಲ್ಲಿ ದ ಮೇನ್ ಪ್ರಾಬ್ಲಮ್ ಬಿಕಮ್ಸ್, ಈಗ ನಾನೇನು ವೀಡಿಯೋ ಮಾಡಿದರೆ ಸಹ ಲೆನ್ಸ್ ಮೇಲೆ ನೀರು ಬಿದ್ದಿರ್ತದೆ. ಅದಕ್ಕಾಗಿ ವೀಡಿಯೋ ಅಷ್ಟು ಕ್ಲಿಯರ್ ಇರೋದಿಲ್ಲ ಆ್ಯಂಡ್ ಅದು ನೋಡಲಿಕ್ಕೇ ಚೆಂದ ಅನಿಸೋದಿಲ್ಲ. ದ್ಯಾಟ್ಸ್ ದ ಮೇನ್ ಪ್ರಾಬ್ಲಮ್. ಎನಿವೇ ನೋಡುವ. ನೀವು ಕಾಪು ಮಾರಿಗುಡಿಯಿಂದ ಸೈಡಿನ ರೋಡಲ್ಲಿ ಬೀಚಿಗೆ ಹೋಗುವಾಗ ಯಾವಾಗಲೂ ಸಹ ಯು ವಿಲ್ ಗೆಟ್ ಒನ್ ಬ್ರಿಡ್ಜ್. ಈ ಬ್ರಿಡ್ಜಿನ ಕೆಳಗಡೆ ಯಾವಾಗಲೂ ನೀರು ಹೋಗ್ತಿರೋದಿಲ್ಲ. ಇಟ್ ವಿಲ್ ಬಿ ಸ್ಟ್ಯಾಗ್ನೆಂಟ್, ಕಸ ಬಿಸಾಡಿದ ಹಾಗೆಲ್ಲ ಇರ್ತದೆ. ಬಟ್ ಈ ಸತಿ ನೋಡ್ಬೋದು ಮಳೆಯಿಂದಾಗಿ ಎಷ್ಟು ಚೆಂದ ಮಾಡಿ ನೀರು ಹರ್ಕೊಂಡು ಹೋಗ್ತದೆ ಅಂತ ಹೇಳಿ. ಆ್ಯಂಡ್ ಇದು ಯಾವುದಪ್ಪ ಅಂತ ಹೇಳಿದರೆ, ನೀವು ಯಾವಾಗ ಅದು ಕಾಪು ಲೈಟ್ ಹೌಸಿಗೆ ಹೋದರೆ, ಲೈಟ್ ಹೌಸ್ ಹಿಂದ್ಗಡೆಯಿಂದ ಇಫ್ ಯು ಸಿ ದೇರ್ ವಿಲ್ ಬಿ ಅ ಸ್ಮಾಲ್ ಥಿನ್ ರಿವರ್ ದ್ಯಾಟ್ ವಿಲ್ ಬಿ ಜಾಯ್ನಿಂಗ್ ಟು ದ ಓಷನ್. ಆಲ್ಮೋಸ್ಟ್ ಬೀಚಿನ ನೀರೇ ಹಿಂದೆ ಬರ್ತಿರ್ತದೆ, ಹೋಗ್ತಾ ಇರ್ತದೆ, ಹಿಂದೆ ಆ ಥರನೇ ಆಗ್ತಿರ್ತದೆ ಯಾವಾಗಲೂ. ಬಟ್ ಮಳೆಗಾಲದಿಂದಾಗಿ ತುಂಬ ನೀರಿದೆ ಈ ಸತಿ ಬೀಚಲ್ಲಿ. ಲಾಸ್ಟ್ ಟೈಮ್ ಇದೇ ನದಿ ತುಂಬ ಫೋರ್ಸಲ್ಲಿ ಹೋಗಿ ಲೈಟ್ ಹೌಸಿಗೆ ಹೋಗುವ ಮೆಟ್ಲನ್ನು ತುಂಡು ಮಾಡಿ ಹಾಕಿತ್ತು. ಲಾಸ್ಟ್ ಇಯರ ಮಳೆಗಾಲದಲ್ಲಿ ಸೇಮ್ ಟೈಮ್. ಆವಾಗ ಸಹ ನೋಡ್ಲಿಕ್ಕೆ ಹೋಗಿದ್ದೆ. ಈಗ ಹೋಗುವ, ಹೇಗುಂಟು ನೋಡುವ. ಈಗ ನಾವು ಕಾಪು ಬೀಚಲ್ಲಿದ್ದೇವೆ. ನಾನಿಲ್ಲಿ ಏನಾದ್ರು ಅವ್ರು ಬರ್ಲಿಕ್ಕೆ ಬಿಡೋದಿಲ್ಲ ಹಾಗೀಗೆ ಅಂತೆಲ್ಲ ಎಣಿಸ್ಕೊಂಡಿದ್ದೆ. ಆದರೆ ಯಾರು ಸಹ ನಿಲ್ಲಿಸೋರೇ ಇರಲಿಲ್ಲ. ಅಲ್ಲಿ ತನಕ ಹೋಗಿ ಅಲ್ಲಿ ಎಂಡಿಂದ ಆಚೆ ರಿವರ್ ಎಷ್ಟು ದೊಡ್ಡಕ್ಕೆ ಹರಿತುಂಟು ಅಂಥೇಳಿ ನೋಡಿ ಇಲ್ಲಿಂದ ನಾವು ಹಿಂದೆ ಹೋಗುವ. ಅಂಗಡಿಯೆಲ್ಲ ನೋಡ್ಬೋದು, ಅಂಗಡಿಯೆಲ್ಲ ಕ್ಲೋಸ್ ಆಗಿದೆ ಆಬ್ವಿಯಸ್ಲಿ, ಬಿಕಾಸ್ ಜನ ಬರೋದಿಲ್ಲ ಮಳೆಗಾಲದಲ್ಲಿ ಅಂತ ಹೇಳಿ. ಇಲ್ಲಿ they have put the rope and they have stopped people from going other side. ಆದರೆ ಇನ್ನೂ ಹಿಂದೆನೇ ಇದೆ ಹಾಗೆ ನೋಡಿದರೆ. ಲಾಸ್ಟ್ ಟೈಮ್ ಒಂದ್ಸರಿ ಜೋರು ಬಂದಾಗ ಇಲ್ಲಿಂದ ಮೇಲೆ ನಿಂತ್ಕೊಂಡ್ರೆ ಕೆಳಗಡೆ ನೀರಿದೆ. they are still allowing people to go above the light house, not above the light house, but ಅಲ್ಲಿ ಲೈಟ್ ಹೌಸ್ ಇರುವ ಕಲ್ ಮೇಲೆ ಹೋಗ್ಲಿಕ್ಕೆ ಬಿಟ್ಟಿದೆ. ಅಲ್ಲೆಲ್ಲ ಜನ ಕಾಣ್ತಿದೆ. ಸೊ ಐ ವಾಸ್ ಸ್ಪೀಕಿಂಗ್ ಅಬೌಟ್ ದಿಸ್ ಎಕ್ಸಾಕ್ಟ್ ಪ್ಲೇಸ್. ಇಲ್ಲಿಂದ ರಿವರ್ ಹೀಗೆ ಬಂದು ಈ ಕಲ್ಲಿನ ಹಿಂದ್ಗಡೆಯಲ್ಲಿ ಇಟ್ ವಿಲ್ ಗೋ ಆ್ಯಂಡ್ ಜಾಯಿನ್ ದ ಓಷನ್. ಈಗ ಇನ್ನು ನೀರಿನದ್ದು ಅಷ್ಟೇನಿಲ್ಲ. ಇಲ್ಲಾದರೆ ಜೋರಾಗಿ ಬಂದಾಗ ಲಾಸ್ಟ್ ಟೈಮು ಇಲ್ಲಿ ಇಡೀ ಇಷ್ಟು ನೀರು ತುಂಬಿಕೊಂಡು ಕಲ್ಲಿನ ಆಚೆ ಸೈಡಿಂದ ಹೋಗೋ ಬದಲು ಇಟ್ ಹ್ಯಾಡ್ ಸ್ಟಾರ್ಟೆಡ್ ಫ್ಲೋಯಿಂಗ್ ಫ್ರಮ್ ದಿಸ್ ಸೈಡ್, ಲೈಟ್ ಹೌಸ್ನ ಈಚೆ ಸೈಡಿಂದ. ಅಲ್ಲಿಬ್ಬರು ಆ್ಯಕ್ಚುಲಿ ಇದ್ದಾರೆ. ಬಟ್ ದಟ್ ವುಮೆನ್ ಓವರ್ ಹಿಯರ್ ಶಿ ವಾಸ್ ಲೈಕ್ ಹೋಪ್ಲೆಸ್ಲಿ ಸೇಯಿಂಗ್ ದಟ್ ಹೇಳಿದ್ದೇನೆ ಅದು ಸಹ ಹೋಗ್ತಾರೆ, ಎಂತ ಮಾಡೋದು ಹಾಗೆ ಹೀಗೆ. ಲೆಟ್ಸ್ ನಾಟ್ ಗೋ, ಇಟ್ಸ್ ಓಕೆ, ವಿಲ್ ಕಮ್ ಸಮ್ ಅದರ್ ಡೇ ಫಾರ್ ದ್ಯಾಟ್. ಅಲ್ಲಿಂದ ಮತ್ತಷ್ಟು ಏನು ಕಾಣ್ಬೋದು. ಇದು ನೋಡ್ಬೋದು.
ಯಾವಾಗಲೂ ಇಲ್ಲಿ ತನಕ ನೀರು ಇರೋದಿಲ್ಲ. ಇಟ್ ವಿಲ್ ಬಿ ಲೈಕ್ ವೇ ಬಿಯಾಂಡ್ ದಟ್. ಐ ಇವನ್ ರಿಮೆಂಬರ್ ಪ್ಲೇಯಿಂಗ್ ಬಿಹೈಂಡ್ ದಟ್ ಬಿಗ್ ರಾಕ್ ಓವರ್ ಹಿಯರ್ ಇನ್ ದ ಸ್ಯಾಂಡ್ ಸಣ್ಣಗಿರುವಾಗ. ಸೊ ತುಂಬ ಈಚೆನೇ ಇದೆ ಹಾಗೆ. ಸೊ ಇನ್ನು ಬೀಚಿಂದ ಲೆಟ್ಸ್ ಹೊರಡುವ. ಇದು ಎಂತ ನೀರು ಬೀಳ್ತು. ಈಗ ನಾವು ಕಾಪುಯಿಂದ ಅದೇ ರೋಡಲ್ಲಿ ಒಳಗಿನ ಬೀಚಿನ ರೋಡಲ್ಲಿ ಬರ್ತಾ ಬರ್ತಾ ಮಟ್ಟು ತನಕ ಬಂದಾಯಿತು. ಅಲ್ಲಲ್ಲಿ ತುಂಬಾ ನೀರು ನಿಂತಿತ್ತು. ಅದೆಲ್ಲ ತೋರಿಸ್ಕೊಂಡು ಹೋದರೆ ನಮ್ಮ ವೀಡಿಯೋಸು ಉದ್ದಾಗ್ತದೆ, ನಮ್ಮದು ಚಾರ್ಜ್ ಸಹ ಖಾಲಿ ಆಗ್ತದೆ. ಇಲ್ಲಿ ಎದುರು ಆ್ಯಕ್ಚುಲಿ ಒಂದು ಪ್ಲೇಸ್ ಇದೆ. ಆ ಪ್ಲೇಸಲ್ಲಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ಅ ಲಾಟ್ ಆಫ್ ವಾಟರ್ ಆ್ಯಕ್ಚುಲಿ. ನೋಡುವ, ಹೋಪ್ಫುಲಿ ಇಫ್ ಯು ಆರ್ ಲಕ್ಕಿ. ನಮ್ಮ ತುಳುನಾಡು. ದಿಸ್ ವಾಸ್ ದ ಪ್ಲೇಸ್ ದಟ್ ಐ ವಾಸ್ ಸ್ಪೀಕಿಂಗ್ ಅಬೌಟ್. ಇಲ್ಲಿ ನೀರು ಫುಲ್ ಇರ್ಬೋದು. ಇಲ್ಲ, ಇಲ್ಲಿ ಸಹ ಅಷ್ಟೇನಿಲ್ಲ, ಇನ್ನು ಮರಳೆಲ್ಲ ಚಂಡಿ ಆಗದ ಮರಳು ಸಹ ಕಾಣ್ತಿದೆ. ಬಟ್ ಈ ಪ್ಲೇಸಿಗೆ ಬಂದಾಗ ಯಾವಾಗಲೂ ಜೋರು ಮಳೆ ಬಂದಾಗ ನೀರು ಫುಲ್ ಇರ್ತದೆ ಇಲ್ಲಿ ತನಕ. ಹಾಗೆ ಎದುರು ಹೋಗುವ. ಎದುರುಗಡೆ ಆಚೆ ನದಿ, ಈಚೆ ಸಮುದ್ರ ಕಾಣ್ತದೆ. ಅದನ್ನು ನೋಡಿ ಮತ್ತೆ ನಾವು ಹಿಂದೆ ಮತ್ತೆ ಒಳಗೊಳಗಿನ ರಸ್ತೆಯಲ್ಲಿ ಗದ್ದೆಗಳೆಲ್ಲ ಹೇಗಾಗಿದೆ ನೋಡುವ. Anybody who has a boat, please DM, let's go in boat. So this is the place that I was speaking about. ಈಚೆ ಕಡೆ ಸಮುದ್ರ, ಈಚೆ ಕಡೆ ನದಿ ಕಾಣ್ತುಂಟ ಇಲ್ವೋ ಗೊತ್ತಿಲ್ಲ. ಐ ಹೋಪ್ ನಾವ್ ಇಟ್ಸ್ ವಿಸಿಬಲ್. ಆಚೆ ಸೈಡಲ್ಲಿ ನದಿ ಇದೆ, ಈಚೆ ಸೈಡಲ್ಲಿ ಸಮುದ್ರ. ನದಿ ಕಾಣಲಿ ಅಂತೇಳಿ ನಿಂತ್ಕೊಂಡು ಬಿಡ್ತಿದ್ದೇನೆ. ಸಮುದ್ರದಲ್ಲಿ ಹಾಕಿ ನೋಡಿದರೆ ನಾನು ತುಂಬ ಜಾಸ್ತಿಯೇ ನೀರು ಎಕ್ಸ್ಪೆಕ್ಟ್ ಮಾಡಿದ್ದೆ, ಅಷ್ಟೇನಿಲ್ಲ. ನದಿ ಅಂತೂ ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿಯೇ ನೀರಿದೆ ಈಚೆ ಸೈಡಲ್ಲಿ. ಪ್ರವಾಸಿಗರ ಗಮನಕ್ಕೆ, ಉಡುಪಿ ಜಿಲ್ಲೆಯ ಮಟ್ಟುವಿನಿಂದ ಪಡುಕೆರೆ ಶಾಂತಿನಗರವರೆಗೆ ರಾತ್ರಿ ಗಂಟೆ, ಈಗ ರಾತ್ರಿ ಆಗಲಿಲ್ಲಲ್ಲ ಸಾಯಿಲ್, ನಾವು ಹೋಗಿ ನೋಡಿ ಬರೋ. 4 ಲೈನ್ ಓದಿದೆ ಕಷ್ಟದಲ್ಲಿ, ಅಷ್ಟು ದೊಡ್ಡ ಬೋರ್ಡ್ ಹಾಕಿಟ್ಟಿದ್ದಾರೆ. ಅಟ್ಲೀಸ್ಟ್ ಇಂಗ್ಲೀಷಲ್ಲಿ ಇದೆ ಅಲ್ಲ. ನೋಟ್ ಟು ಟ್ರಾವೆಲರ್ಸ್, visitors roaming in this premises of road from Mattu to Padukere Shantinagara is strictly prohibited. Also loitering or sitting in the seashore from 10 to 6 is strictly restricted. Action will be taken as per law ante. ನಾನೇ ಪ್ರೂಫ್ ಕೊಡ್ತಾ ಇದ್ದಾಗಿತ್ತು ಮಾರೆ ವಿಡಿಯೋದ್ದು. ಇಲ್ಲ ಆ್ಯಕ್ಚುಲಿ ಮಧ್ಯದಲ್ಲಿ, ಸೊ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಾನು ಅಲ್ಲಿ ತನಕ ಹೋಗಬೇಕಾಗ್ತದೇನೋ. ಇಟ್ಸ್ ಅ ಟ್ರೈ. ಥಿಂಗ್ ಈಸ್, ಇದು ರಿವರ್ ಅಂತ ಹೇಳಿ ಕಾಣ್ತಿದ್ರು ಸರ್. ರಿವರಲ್ಲಿ ಸೈಡಲ್ಲಿ 2 ಸೈಡ್ಸಲ್ಲಿ ಗುಂಡಿ ಇದ್ದು ಮಧ್ಯದಲ್ಲಿ ಆಲ್ಮೋಸ್ಟ್ ಸ್ವಲ್ಪ, ನಾನಲ್ಲಿ ಹೋದಾಗ ಲ್ಯಾಂಡ್ ಸ್ಲೈಡ್ ಆಗಿ ನನ್ನನ್ನು ನೀರು ಹಿಡ್ಕೊಂಡು ಹೋದ್ರೆ ಅಂತ ಮಾಡೋದು ಮಾರೆ, ಝುಪ್ ಅಂತೇಳಿ. ಐ ಆಮ್ ಸಾರಿ if this is someone's property, and if in case you watch my video, like, share and subscribe. ಸೊ ಇಲ್ಲಿ ನಾನೇನು ಎಕ್ಸ್ಪ್ಲೇನ್ ಮಾಡಬೇಕಂತಿದ್ದೆ ಅಂತ ಹೇಳಿದರೆ, ಅಲ್ಲಿನೂ ಒಬ್ಬರು ಬೋಟಲ್ಲಿದ್ದಾರೆ. ವಿಷಯ ಎಂತ ಅಂತ ಹೇಳಿದರೆ, ಇಲ್ಲಿ ಮೀನು ಹಿಡಿಲಿಕ್ಕೆ ಅವ್ರು ಆ್ಯಕ್ಚುಲಿ ನಡ್ಕೊಂಡು ಹೋಗ್ತಾರೆ. ನಡ್ಕೊಂಡು ಹೋಗುವಾಗ ಇಲ್ಲಿ ಮಧ್ಯದಲ್ಲಿ ಹೀಗೆ ನಡ್ಕೊಂಡು ಹೋಗಿ, ಆ್ಯಂಡ್ ಇನ್ನು ಮಿಡಲ್ ಪೋರ್ಷನ್ ಇರ್ತದಲ್ಲ ರಿವರದ್ದು ಆಚೆ ಈಚೆ ಮಧ್ಯದಲ್ಲಿ, ಅಲ್ಲಿ ಆಲ್ಮೋಸ್ಟ್ ಮಣ್ಣು ಹಾಗೆ ಇರ್ತದೆ, ಡೆಪಾಸಿಟ್ ಇರ್ಬೋದು ಕೊಚ್ಕೊಂಡು ಬರುವಾಗ. ಸೊ ಇಷ್ಟು ಮರಳು ಹೀಗೆ ಇರ್ತದಲ್ಲ, ಅದರ ಮೇಲೆ ನಡ್ಕೊಂಡು ಹೋಗಿ ಅಲ್ಲಿ ತನಕ ಆಲ್ಮೋಸ್ಟ್ ಮಿಡಲ್ ತನಕನೇ ಹೋಗ್ತಾರೆ. ಅಲ್ಲಿ ತನಕ ಹೋಗಿ ದೇ ವಿಲ್ ಬಿ ಕ್ಯಾಚಿಂಗ್ ಫಿಶ್ ಆ್ಯಂಡ್ ಆಲ್. ಐ ಹ್ಯಾವ್ ಸೀನ್ ಇಟ್, ನಾಟ್ ಲೈಯಿಂಗ್. ಇಲ್ಲಿಂದ ಇಳ್ಕೊಂಡು ಹೀಗೆ ಹೋಗಿ they start walking, not even like, it is not even deep, more than their chest. They will walk and go, and there they will be fishing, net ಹಿಡ್ಕೊಂಡು. ಇದನ್ನು ನಾನು ಆ್ಯಕ್ಚುಲಿ ನೋಡಿದ್ದೇನೆ, ಬಟ್ ಸಮರ್ಸಲ್ಲಿ, ಪ್ರಾಪರ್ ಸಮರ್ಸಲ್ಲಿ. ಈಗಂತೂ ಹೋಗೋ ಚಾನ್ಸೇ ಇಲ್ಲ. ಆ್ಯಂಡ್ ಇದರಲ್ಲಿ ಸಹ ದೇರ್ ವಿಲ್ ಬಿ ಗುಡ್ ಕರೆಂಟ್ ಅಂತ ಹೇಳಿದರೆ, ನಿಮ್ಗೆ ಎಷ್ಟೇ ಒಳ್ಳೆ ಸ್ವಿಮ್ಮಿಂಗ್ ಬಂದರೆ ಸಹ ಯು ವಿಲ್ ಥಿಂಕ್ ಟ್ವೈಸ್ ಬಿಫೋರ್ ಜಂಪಿಂಗ್ ಇನ್ ಟು ದಟ್ ವಾಟರ್ ಟೈಪ್. ಬಿಕಾಸ್ ಮಳೆ ಬರೋದ್ರಿಂದಾಗಿ ಆಚೆ ಈಚೆ 2 ಕಡೆ ಸಹ
ಮಣ್ಣಿನಿಂದ ನೀರು ಹರ್ಕೊಂಡು ಬರ್ತಿರ್ತದೆ ನದಿಗೆ. ಸೊ that time what happens is, from everywhere when water is entering the river is going to have very good amount of current ಅಂತ ಹೇಳಿದ್ರೆ not electricity but the tornado types and force. That's what I mean by torrent. ಇಷ್ಟೆಲ್ಲ ರೆಕಾರ್ಡ್ ಮಾಡಿ ಇನ್ನು ಮನೆಗೆ ಹೋಗಿ ನೋಡುವಾಗ ಏನಾದ್ರು ಆಡಿಯೋ ಇರಲಿಲ್ಲ ಆದರೆ ಗು 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 ಅಂತ ಹೇಳಿದರೆ ಶೀಶ್. ನೋಡ್ಬೋದು ಇಲ್ಲಿ ಇನ್ನೊಂದು ಹೋಮ್ ಸ್ಟೇ ಆಗಲಿಕ್ಕೆ ರೆಡಿ ಆಗ್ತಿದೆ. in 2-3 years, not even more than 2-3 is more than enough. In 2-3 years this whole place is going to be filled with homestays, like filled. Others not like the cheap ones, the good and really good costly ones, luxurious ones. Because you know bro, we Tulunadu people are rich anyway. ಏನಾದ್ರು ಮಾಡಿದರೆ ಗಟ್ಟಿಯಾಗಿಯೇ ಮಾಡ್ತೇವೆ ಅಂತ ಹೇಳಿ. ಸೊ ಯಾ ಸೊ ಈಗ ಮೇ ಬಿ ಮೋಸ್ಟ್ ಪ್ರೊಬಬ್ಲಿ ನಂದು ಆಡಿಯೋ ಹ್ಯಾಸ್ ಸ್ಟಾಪ್ ಬೀಯಿಂಗ್ ಕ್ಲಿಯರ್. ನಂದು ಆಡಿಯೋ ಕರೆಕ್ಟಾಗಿ ಮೈಕಿಗೆ ನೀರು ಹೋಗಿದೆ ಮೇ ಬಿ, ಆ್ಯಂಡ್ ಇಟ್ಸ್ ವಾಟರ್ ಪ್ರೂಫ್, ದರ್ ಇಸ್ ನಥಿಂಗ್ ಟು ವರಿ ಅಬೌಟ್. ಬಟ್ ಮೈಕಿಗೆ ನೀರು ಹೋದರೆ ರೆಕಾರ್ಡ್ ಆಗೋದು ನಿಮಗೆ ಆಡಿಯೋ ಕೇಳ್ತಿರೋದಿಲ್ಲ. ಸೊ ಈಗ ಹಾಗೆ ಆಗಿದೆ ಅಂತೇಳಿ ಎಣಿಸ್ಕೊಳ್ತೇನೆ. ಆ್ಯಂಡ್ ಅದರಿಂದಾಗಿ ಇಟ್ ಜಸ್ಟ್ ಸ್ಪಾಯ್ಲ್. ಎಸ್, ಸೊ ದ್ಯಾಟ್ ಜಸ್ಟ್ ಸ್ಪಾಯ್ಲ್ ಮೈ ಮೂಡ್. ಆ್ಯಂಡ್ ಇನ್ನು ಫರ್ದರ್ ನಾ ಎಂತೆಲ್ಲ ಕ್ಲಿಪ್ಸ್ ತಗೊಂಡಿದ್ದೇನೆ, ಯಾವ ಕ್ಲಿಪ್ಪಲ್ಲಿ ಸಹ ಆಡಿಯೋ ಕ್ಲಿಯರ್ ಆಗಿಲ್ಲ. ಆ್ಯಂಡ್ ಅದಾದಮೇಲೆ ಅದು ನಂಗೆ ಗೊತ್ತಾಯ್ತಲ್ಲೇ, ಸೊ ನಾನು ಅದೇನು ಜಾಸ್ತಿ ರೆಕಾರ್ಡ್ ಮಾಡ್ಲಿಕ್ಕೆ ಹೋಗಲಿಲ್ಲ ಅದಾದಮೇಲೆ. ಸೊ ಈ ವಿಡಿಯೋ ಒಂದು ನಾ ಎಂಡ್ ಮಾಡಲಿಕ್ಕಾಗಲಿಲ್ಲ. So to end this video, thank you for watching this video. If you like this video, like ಮಾಡಿ, share ಮಾಡಿ, subscribe ಮಾಡಿ. Bye bye.